ಇಲ್ಲಿ ಏನಂತ ಹೇಳಿದ್ರೆ ಈಗ ಬಂಡಾಯಶಾಹಿಗಳದು ಏನಂತ ಹೇಳಿದ್ರೆ ಕಾಂಗ್ರೆಸ್ರದ್ದು ಏನು ಕೆಲಸ ಇಲ್ಲ ಇಲ್ಲಿ ಸದ್ಯಕ್ಕೆ ಇಲ್ಲಿ ಏನು ವರ್ಕ್ ಆಗಿಲ್ಲ. ನಮಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು ಎಲ್ಲ ಆಗಿದೆ ಅಂತಾರಲ್ಲ. ಎಲ್ಲ ಆಗಿದೆ ಮೇಡಮ್ ಅವರೇ. ಆಗಿರೋದು ಎಲ್ಲಿ ರೋಡ್ ಆಗಿದೆ, ಮೇಡಮ್ ಅವರೇ? ಅದು ಕಟ್ಟಿಸ್ಕೊಟ್ಟಿದ್ದಾರೆ. ಅಲ್ಲ ಮನಿ ಏನು ಸೆಟಲ್ಮೆಂಟ್ ಆಗಿದೆ ಮೇಡಮ್ ಅವರೇ. ಅದೆಲ್ಲ ಮನಿ ಕಟ್ಟಿಸ್ಕೊಟ್ಟಿದ್ದಾರೆ ಅಂತ ಅದು ಎಲ್ಲ ಈ ದಾವಣಗೆರೆ ಒಂದೇ ಆಗಿಲ್ಲ, ಇಡೀ ಕರ್ನಾಟಕದಂತ ಆಗಿರೋದು. ಅದನ್ನ ಇಲ್ಲಿ ಸಿ ರಸ್ತೆ ಅಂತ ಹೇಳಿದ್ರು 20 ಈಗ ಹೆಚ್ಚು ಕಡಿಮೆ 25 ವರ್ಷ, ಹೆಚ್ಚು ಕಡಿಮೆ 25ರಿಂದ 26ನೇ ವರ್ಷ ಇದು. ಸಾಕರ ಒಂದು ಸಿ ರೋಡ್ ಹಾಕ್ಸಿದೀವಿ ಅಂತ ಹೇಳ್ಬಿಟ್ರೆ ಮುಗ್ದೀತಾ? 25 ವರ್ಷ ಅಂತೇಳಿ ಎಷ್ಟು ಎಲೆಕ್ಷನ್ಗಳು ಅದು? 5 ಎಲೆಕ್ಷನ್ಗಳು ಅದು. ಆನಂತರ ಮತ್ತೇನು ಕೆಲಸ ಆಗಿಲ್ಲ. ಏನು ಕೆಲಸ ಮಾಡಿದ್ದಾರೆ? ಏನು ಸಾಧನೆ ಆಗಿದೆ? ಒಂದು ಹೆಚ್ಚು ಕಡಿಮೆ ಒಂದು ಆಸ್ಪತ್ರೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಮತ್ತು ಓಟ್ ಹಾಕಿ ಯಾವ ಲೆಕ್ಕದಿಂದ ನಾವು ಓಟ್ ಹಾಕಬೇಕು? ಇನ್ನೊಂದು ಏನಲ್ಪ ಅಂತ ಹೇಳಿದ್ರೆ ನಮ್ಮ ಇಷ್ಟ ಅಂತ ಹೇಳಿದ್ರೆ ಇಲ್ಲಿ ನಾವು ಮಾಡೋದೀಗ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಮಾಡಬೇಕು ನಮ್ಮ ತೀರ್ಮಾನ ಆಗಿದೆ. ನಮ್ಮ ಯುವಕರು ಎಲ್ಲರೂ ಸೇರಿ ನಾವು ಈ ತೀರ್ಮಾನ ಕೈಗೊಂಡಿದ್ದೀವಿ. ವಾಪಸ್ ತಗೊಂಡ್ರೆ ಯಾವುದು ನಾಮಿನೇಷನ್ ವಾಪಸ್ ತಗೊಂಡ್ರೆ ಬೇರೆ ಇದ್ದಾರೆ ಕ್ಯಾಂಡಿಡೇಟ್. ಈಗ ಬಿಟ್ಟಿದ್ದಾರೆ ನಮ್ಮ ಕ್ಯಾಂಡಿಡೇಟ್, ಆ ಥರ ತಗೊಳಕ್ ಚಾನ್ಸಸ್ ಇಲ್ಲ. ನೆನ್ನೆ ಹೇಳಿದ್ದಾರೆ, ನೋಡೋಣ. ಅವರು ಪಕ್ಷದಿಂದ ಟಿಕೆಟ್ ಕೇಳಿದ್ರು ಮೇಡಮ್ ಅದೇ ಕೇಳಿದ್ರು ಕೂಡ ಈಗ ಕೊಟ್ಟಿಲ್ಲ ಅಂದ್ಮೇಲೆ ಏನು ಮಾಡ್ತಾರೆ? ಬಂಡ ಕಾಂಗ್ರೆಸ್ ಹಾಕಿದ್ರು, ಈಗ ಅದರಲ್ಲಿ ನಾಳೆ ಒಂದು ದಿನ ಇದಾಗ್ಬಿಟ್ರೆ ಮತ್ತೇನೂ ಇಲ್ಲ, ಕಂಟಿನ್ಯೂ ಅದೇ ಇದಾಗುತ್ತೆ ಮೇಡಮ್ ಅವ್ರೀಗ. 100% ಸಮರ್ಥ್ಯ ಗೆಲ್ತಾರೆ ಅಂತಿದ್ದಾರೆ ನಿಮ್ಮ ಏರಿಯಾ ಜನನೇ. ಇಲ್ಲ ಮೇಡಮ್ ಅವರೇ, ಗೆಲ್ಲೋದು ಸೋಲೋದು ಇದ್ದಿದ್ದೆ. ರಾಜಕೀಯ ಅಂತ ಹೇಳಿದ್ಮೇಲೆ ಗೆಲ್ಲೋದು ಸೋಲೋದು ಇದ್ದಿದೆ.